ಹಲೋ ಸ್ನೇಹಿತರೆ, ಇವತ್ತು ರಾಣಿಬೆನ್ನೂರಿಂದ ಹೊಸ ಮಾಹಿತಿ ಬಂದಿದೆ. ಬನ್ನಿ ಚರ್ಚೆ ಮಾಡೋಣ. ಹೆಸರು ಶ್ರಾವಣಿ ಅಂತ. ಇವಳ ಸಮಸ್ಯೆ ನೋಡಿ ಯಜಮಾನರು ಬಿಟ್ಟಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಮನೆಯ ಕೆಲಸಗಾರನ ಜೊತೆಗೆ ಶ್ರಾವಣಿ ಅವರು ಮಾಡಿಸಿಕೊಳ್ಳುವಾಗ ಯಜಮಾನರು ಬಂದು ನೋಡಿದ್ದಾರೆ. ಈ ಒಂದು ಕಾರಣದಿಂದ ಯಜಮಾನರು ಬಿಟ್ಟಿದ್ದಾರೆ. ವಯ 38 ನಡೀತಾ ಇದೆ. ಮುಖ್ಯವಾಗಿ ಇವಳ ಬಯಕೆ ನೋಡಿ, ಮದುವೆ ಬೇಡ, ಒಬ್ಬರನ್ನ ಇಟ್ಟುಕೊಂಡು ಜೀವನದಲ್ಲಿ ಎಂಜಾಯ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ, ನಂತರ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಫ್ಯೂಚರ್ಸ್ ಆಫ್ ಲೋನ್ ಆ್ಯಪ್. ಇವರು ಸ್ನೇಹಿತರೆ ತುಂಬ ಲೋನ್ ಅಪ್ಲಿಕೇಶನ್ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇನ್ನು ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಬೇರೆ ಅವನ ಜೊತೆಗೆ ಮಾಡಿಸಿಕೊಳ್ಳಲು ಕಾರಣ ಕೂಡ ಇವರು ಕೊಟ್ಟಿದ್ದಾರೆ. ಯಜಮಾನರಿಂದ ಅಷ್ಟೊಂದು ಮಜಾ ಬರ್ತಾ ಇರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಾವಾಗಲೂ ಒಂದೇ ವಿಧಾನದಲ್ಲಿ ಮಾಡುತ್ತಿದ್ದರು. ಒಂದು ಸಲ ಮಾಡಿದ ಮೇಲೆ ಎರಡನೇ ರೌಂಡ್ ಮಾಡಲು ಯಜಮಾನರು ಒಪ್ಪುತ್ತಿರಲಿಲ್ಲ. ಚೀಪಲು ಕೂಡ ಯಜಮಾನರು ಕೊಡ್ತಾ ಇರಲಿಲ್ಲ. ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಇವರು ಫೈನಲಿ ಬೇರೆ ಅವನ ಜೊತೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಇವಳ ಮನಸ್ಸಲ್ಲಿ ಇರುವಂತಹ ಎಲ್ಲ ಆಸೆಗಳು ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ, ನಾನು ಜೀವನ ಪೂರ್ತಿ ಎರಡನೇ ಮದುವೆ ಆಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಪ್ರತಿ ತಿಂಗಳು ಬೇರೆ ಬೇರೆ ವ್ಯಕ್ತಿಯನ್ನು ಇಟ್ಟುಕೊಂಡು ಜೀವನದಲ್ಲಿ ಎಂಜಾಯ್ ಮಾಡಲು ಇವರು ಫೈನಲಿ ನಿರ್ಧರಿಸಿದ್ದಾರೆ. ಎಲ್ಲ ಖರ್ಚು ವೆಚ್ಚಗಳು ನಾನೇ ನೋಡಿಕೊಳ್ಳೋದಾಗಿ ಶ್ರಾವಣಿ ಅವರು ಭರವಸೆ ಕೊಟ್ಟಿದ್ದಾರೆ. ನೀವು ನಾನು ಹೇಳಿದ ಹಾಗೆ ಮಾಡಿದರೆ ಸಾಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇವರು ಹೇಳಿದಂತೆ ಮಾಡುವ ವ್ಯಕ್ತಿ ಇದ್ದರೆ ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ, ಖಂಡಿತ ಇವರು ಸಂಪರ್ಕಿಸುತ್ತಾರೆ. ಇಲ್ಲಿ ಸ್ನೇಹಿತರೆ ಕೆಲವು ಲೋನ್ ಅಪ್ಲಿಕೇಶನ್ ಫ್ಯೂಚರ್ಸ್ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್. ಲೋನ್ ಆ್ಯಪ್ಸ್ ವಿಲ್ ಕಂಟಿನ್ಯೂ ಟು ಸ್ಟ್ರೀಮ್ಲೈನ್ ಪ್ರೊಸೆಸ್ ಥ್ರೂ ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್, AI and machine learning. This technology will play a crucial role in assessing a credit worthline and more accurately and quickly. ಡಿಜಿಟಲ್ ಇನ್ಫಾರ್ಮೇಷನ್ ಒಂದು ಸಿಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲಾಕ್ ಚೈನ್ ಆ್ಯಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. These can enhance security and transparency in loan transaction and regulatory changes. A stricter regulation may impact how loan apps operate and data privacy. ಟೆಕ್ನಾಲಜಿ ಬಗ್ಗೆ ಮಾಹಿತಿ ಸಿಗುತ್ತೆ, ಜೊತೆಗೆ ಸ್ವಲ್ಪ ಹಣದ ಸಹಾಯ ಕೂಡ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಇಂಟಿಗ್ರೇಷನ್ ವಿತ್ ಫೈನಾನ್ಷಿಯಲ್ ಇಕೋಸಿಸ್ಟಮ್. ಆ್ಯಪ್ಸ್ ಮೈಟ್ ಇಂಟಿಗ್ರೇಟ್ ವಿತ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಬಜೆಟಿಂಗ್ ಟೂಲ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್. Last one is personalized loan apps will increasing offer a personalized experience tailored with individual financial profile and needs, improving customer satisfactions and loyalty.